ಮಾತಾಡಲಿ ಅಪ್ಪ. ಕಮ್ಮಿ ಆಗ್ತಾನೆ ಅವ್ರೆ ಬರ್ತಾ ಬರ್ತಾ ತುಂಬಾ ದಿನ ಗುರು ಎಲ್ಲಾರನು ಕರೆದು ಮಾಡ್ಬೇಕು, ಒಂದು ಪ್ರೋಗ್ರಾಮ್ ಟೈಪ್ ಮಾಡ್ಬೇಕು. ಈಗ ಆದಷ್ಟು ಎಲ್ಲಾರು ಇನ್ನ ನಂಬರ್ ಕಲೆಕ್ಟ್ ಮಾಡ್ಬೇಕು. ಇನ್ನ ತುಂಬಾ ಜನರು ಇನ್ನ ಹಂಗೆ ಹೋಲ್ಡ್ ಅಲ್ಲೇ ಇದೆ. ನಂದಿ ಬೆಟ್ಟದಲ್ಲಿ ಬರಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ 3 ತಿಂಗಳ ಒಳಗಡೆ ಗುರುವಂದನ ಕಾರ್ಯಕ್ರಮ ಕಂಪ್ಲೀಟ್ ಮಾಡ್ಬೇಕಂತ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದರಿಂದ ಈಗ 2 ತಿಂಗಳ ಒಳಗಡೆ ಎಲ್ಲ ಕಲೆಕ್ಷನ್ ಮಾಡಿ 3ನೇ ತಿಂಗಳಲ್ಲಿ ಫೈನಲ್ ಮಾಡೋಣ ಅನ್ಕೊಂಡಿದ್ದೀರಿ. ಏನ್ ಗೊತ್ತಾ, ಎಷ್ಟು ಕಲೆಕ್ಟ್ ಆಗುತ್ತೆ ಅಂತ ನೋಡ್ಕೊಂಡು ಅದನ್ನ ನಾವು ಏನ್ ಮಾಡ್ಬೇಕು, ಕಲೆಕ್ಟ್ ಆಗುತ್ತೆ ಫಸ್ಟ್ ಕಲೆಕ್ಟ್ ಆಗುತ್ತೆ ಅಂತ ನೋಡ್ಕೊಬೇಕು. ಬಜೆಟ್ ಎಷ್ಟಾಗುತ್ತೆ ಅಂತ ಆದ್ಮೇಲೆ ನಾವು ಯಾವ್ದಕ್ಕೆ ಏನ್ ಬೇಕು ಅನ್ನೋದು ನಾವು ಅದನ್ನ ಡಿಸೈಡ್ ಮಾಡ್ಕೊಬೇಕು. ಫಸ್ಟ್ ದುಡ್ಡು ಎಷ್ಟಾಗುತ್ತೆ ಅಂತ, ಹೌದು ಎಷ್ಟು ಹಾಕ್ಬೇಕು, ಅಮೌಂಟ್ ಎಷ್ಟು ಫಿಕ್ಸ್ ಅಂತ ಹೇಳಕ್ ಫಿಕ್ಸ್ ಮಾಡಕ ಹೌದೌದು. ಈಗ ಕೊಡೋರವ್ರೆ ಕೊಡ್ದಿರೋರವ್ರೆ ಎಲ್ಲಾರು ಫಂಕ್ಷನ್ ಅಟೆಂಡ್ ಆಗ್ಲೇಬೇಕು. ಈಗ ದಸರಾ ಆದ್ಮೇಲೆ ಮಾಡೋಣ ಅಂತ. ಕುಮಾರ್ನೆಲ್ಲ 25,000 ಬರ್ತಾರೆ. ಎಷ್ಟಾಗ ನಾನು ಅಷ್ಟು ಹಾಕ್ತೀನಿ. ನೆನಪು ಸಿಹಿ ನೆನಪು ಅರಳಿದೆ ಚೆಲುವಿಂದ ಚೆಲ್ಲಿದೆ ಶ್ರೀಗಂಧ ಹೊಂಗನಸು ಸಾವಿರಾರು ಈ ಕನಸ ಕದಿಯುವವರಾರು ನೆನಪು ನೆನಪು ಸಿಹಿ ನೆನಪು